ಆನ್ಲೈನ್ ಔಷಧ ಮಾರಾಟಕ್ಕೆ ವ್ಯಾಪಾರಿಗಳು ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ದೇಶಾದ್ಯಂತ ಬಂದ್ಗೆ ಕರೆ ನೀಡಲಾಗಿದೆ. ಈ ಬಂದ್ಗೆ ನಮ್ಮ ರಾಜ್ಯದಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಆನ್ಲೈನ್ ಔಷಧ ಮಾರಾಟಕ್ಕೆ ವ್ಯಾಪಾರಿಗಳು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಖಿಲ ಭಾರತ ಔಷಧ ವ್ಯಾಪಾರಿಗಳ ಸಂಘಟನೆ ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಹೀಗಾಗಿ ದೇಶಾದ್ಯಂತ ಬಂದ್ಗೆ ಕರೆ ನೀಡಲಾಗಿದೆ. ಈ ಒಂದು ಬಂದ್ಗೆ ರಾಜ್ಯದಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಕೆಲ ಸಂಘಟನೆಗಳು ಕಪ್ಪು ಪಟ್ಟಿ ಧರಿಸಿ ಕಾರ್ಯವನ್ನ ಎಂದಿನಂತೆ ನಿರ್ವಹಣೆ ಮಾಡುತ್ತವೆ. ಬೆಂಗಳೂರಿನ ಕೆಲ ಔಷಧ ಮಳಿಗೆಗಳು ಬಂದ್ ಆಗುವಂತಹ ಸಾಧ್ಯತೆ ಇದೆ. ಕಂಪ್ಲೀಟ್ ಆಗಿ ಬಂದ್ ಇಲ್ಲ. ಕೆಲವೊಂದು ಮೆಡಿಕಲ್ ಸ್ಟೋರ್ಸ್ಗಳಲ್ಲಿ ಅವರು ಕಪ್ಪು ಪಟ್ಟಿಯನ್ನು ಧರಿಸಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಇನ್ನು ಕೆಲವೊಂದಿಷ್ಟು ಔಷಧ ಮಳಿಗೆಗಳು ಬಂದ್ ಆಗುವಂತಹ ಸಾಧ್ಯತೆ ಇದೆ. ಬಂದ್ಗೆ ನೈತಿಕ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ ಔಷಧ ವ್ಯಾಪಾರಿಗಳು. 20ನೇ ತಾರೀಕು ನಮ್ಮ ರಾಷ್ಟ್ರೀಯ ಔಷಧ ವ್ಯಾಪಾರಿಗಳ ಸಂಘ ನೇಷನ್ ವೈಡ್ ಬಂದ್ ಕಾಲ್ ಮಾಡಿದೆ. ಅದಕ್ಕೆ ನಮ್ಮ KPIO ಸಂಸ್ಥೆ ಬಂದ್ಗೆ ನೈತಿಕ ಬೆಂಬಲ ಕೊಡ್ತೀವಿ. ನೈತಿಕ ಬೆಂಬಲ ಅಂದರೆ ಏನು, ಅವರ ಇಶ್ಯೂ ಪರವಾಗಿದ್ದೀವಿ ಅಂತ ಅವರ ಹೋರಾಟಕ್ಕೆ ನಾವು ಬೆಂಬಲ ಸೂಚಿಸ್ತಾ ನಮ್ಮ ಕಪ್ಪು ಪಟ್ಟಿ ಧರಿಸಿ ಎಂದಿನಂತೆ ನಾವು ಔಷಧ ವ್ಯಾಪಾರದಲ್ಲಿ ನಿರತರಾಗಿರ್ತೇವೆ. ಹಾಗಾಗಿ ಕರ್ನಾಟಕದ 90 ಭಾಗ ಔಷಧ ವ್ಯಾಪಾರಿಗಳು ಎಂದಿನಂತೆ ಅವರವರ ಅಂಗಡಿಗಳನ್ನು, ಔಷಧ ವ್ಯಾಪಾರಿ ಅಂಗಡಿಗಳನ್ನು ತೆರೆದು ಸಾರ್ವಜನಿಕರಿಗೆ ದಿನನಿತ್ಯ ಯಾವ ರೀತಿ ನಾವು ಸರಬರಾಜು ಮಾಡ್ತೀವಿ ಆ ರೀತಿ ಯಾವುದೇ ಔಷಧಿಗಳು ಕೊರತೆ ಆಗದಂತೆ ನಾವು ಕರ್ನಾಟಕದಲ್ಲಿ ಎಚ್ಚರ ವಹಿಸಿದ್ದೇವೆ. ಕಾರಣ ಏನಂತೆ, ಈ ತಾವು ಕ್ವಶನ್ ಕೇಳ್ಬೋದು, ಈ ಫಾರ್ಮಸಿ ಏನು ಹೋರಾಟ ನಡೀತಾ ಇದೆ, ನಿಮ್ಮ ಬೆಂಬಲ ಯಾಕೆ ಕ್ಲೋಸ್ ಮಾಡ್ತಾ ಇಲ್ಲ ಅಂತ. ಏನು 2018 ಡ್ರಾಫ್ಟ್ ರೂಲ್ಸ್ ಬಂತು, ಅದಕ್ಕಿಂತ ಮೊದಲೇ ನಮ್ಮ ತಂಡ ಈ ಫಾರ್ಮಸಿ ಅಗೇನ್ಸ್ಟ್ ಹೋರಾಟ ಮಾಡಿದ ಒಂದು ಕೀರ್ತಿ ನಮ್ಮ ತಂಡಕ್ಕೆ ಸಲ್ಲುತ್ತೆ. ನಂತರ ನಮ್ಮ ರಾಷ್ಟ್ರೀಯ ಸಂಘ ತಗೋತು. ಈಗ ಈ ವಿಷಯ ಹೈಕೋರ್ಟ್ ಆಫ್ ಡೆಲ್ಲಿಲಿದೆ. ಹೈಕೋರ್ಟ್ ಆಫ್ ಡೆಲ್ಲಿ ಕಂಟೆಂಪ್ಟ್ ಏನು ಆರ್ಡರ್ ಇದೆ, ಅದರ ಪ್ರಕಾರ ಏನು ನಮ್ಮ ಈ ಫಾರ್ಮಸಿಗಳು ನೆನ್ಕೋತಾ ಇಲ್ಲ. ನಮ್ಮ DCCI ಏನು ನಮ್ಮ ಎಲ್ಲ ಭಾರತದ ಡ್ರಗ್ ಕಂಟ್ರೋಲರ್ಸ್ಗೆ, ಏನು ಎಲ್ಲ ರಾಜ್ಯದ ಡ್ರಗ್ ಕಂಟ್ರೋಲರ್ಸ್ಗೆ ಒಂದು ಸರ್ಕ್ಯುಲರ್ ಇಶ್ಯೂ ಮಾಡಿ ಎಲ್ಲೆಲ್ಲಿ ವೈಲೇಷನ್ ಆಗ್ತಾ ಇದೆ ಆನ್ಲೈನ್ ಪೋರ್ಟಲ್ಸಿಂದ ಆಕ್ಷನ್ ತಗೊಳ್ಳಿ ಅಂತ ಹೇಳಿದ್ದಾರೆ. ಆದರೂ ಇವರು ಯಾವುದೇ ಒಂದು ಭಾರತ ಸರ್ಕಾರದಿಂದಾಗಲಿ ನಮ್ಮ ಕರ್ನಾಟಕದ ಇಲಾಖೆಯಿಂದಾಗಲಿ ಲೈಸೆನ್ಸ್ಗಳನ್ನು ಪಡೆಯದೆ ಇವರು ಅನ್ರೆಗ್ಯುಲೇಟೆಡ್ ಈ ಫಾರ್ಮಸೀಸು ಯಥೇಚ್ಛವಾಗಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಅಖಿಲ ಭಾರತ ಔಷಧ ವ್ಯಾಪಾರಸ್ಥರ ಸಂಘ ಒಂದು ಔಷಧ ವ್ಯಾಪಾರವನ್ನು ಒಂದು ಬಂದ್ಗೆ ಕಾಲ್ ಕೊಟ್ಟಿದೆ. ಆದರೆ ನಮ್ಮ ಇಲ್ಲೇ ಕರ್ನಾಟಕದಲ್ಲಿ ಕರ್ನಾಟಕ ಫಾರ್ಮಾ ರಿಟೇಲರ್ಸ್ ಆ್ಯಂಡ್ ಡಿಸ್ಟ್ರಿಬ್ಯೂಟರ್ಸ್ ಆರ್ಗನೈಸೇಷನ್ನಿಂದ ನಾವು ಒಂದು ಬರೀ ನೈತಿಕವಾಗಿ ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸುತ್ತೇವೆ. ಆದರೆ ನಾವು ಅದರಲ್ಲಿ ಅವರಿಗೆ ನಮ್ಮ ಎತ್ತಿದ ಪಾಯಿಂಟ್ಸ್ಗೆ ಸಪೋರ್ಟ್ ಇದೆ. ಮತ್ತು ಅದರಿಂದಾಗಿ ನಮ್ಮ ಪ್ರೊಟೆಸ್ಟನ್ನು ನಾವು ನಮ್ಮ ತೋಳಿಗೆ ನಮ್ಮ ಕರಿ ಬಟ್ಟೆಯನ್ನು ಧರಿಸಿ ನಮ್ಮ ಪ್ರೊಟೆಸ್ಟನ್ನು ವ್ಯಕ್ತಪಡಿಸುತ್ತೇವೆ. ಇದೇ ರೀತಿಯಾಗಿ ನಾವು ಧಾರವಾಡ ಜಿಲ್ಲಾ ಔಷಧ ವ್ಯಾಪಾರಸ್ಥರ ಸಂಘದವರು ಅದನ್ನು ಅದೇ ರೀತಿಯಾಗಿ ಮುಂದುವರಿಸಿಕೊಂಡು ಹೋಗ್ತೇವೆ. ಆದರೆ ನಾವು ಯಾವ ಅಂಗಡಿಯನ್ನು ಮುಚ್ಚುತ್ತಿಲ್ಲ, ಎಲ್ಲ ಓಪನ್ ಇರ್ತವೆ ನಾಳೆ. ಅಖಿಲ ಭಾರತ ಔಷಧ ವ್ಯಾಪಾರಸ್ಥರ ಸಂಘ ಒಂದು ಔಷಧ ವ್ಯಾಪಾರವನ್ನು ಒಂದು ಬಂದ್ಗೆ ಕಾಲ್ ಕೊಟ್ಟಿದೆ. ಆದರೆ ನಮ್ಮ ಇಲ್ಲೇ ಕರ್ನಾಟಕದಲ್ಲಿ ಕರ್ನಾಟಕ ಫಾರ್ಮಾ ರಿಟೇಲರ್ಸ್ ಆ್ಯಂಡ್ ಡಿಸ್ಟ್ರಿಬ್ಯೂಟರ್ಸ್ ಆರ್ಗನೈಸೇಷನ್ನಿಂದ ನಾವು ಒಂದು ಬರೀ ನೈತಿಕವಾಗಿ ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸುತ್ತೇವೆ. ಆದರೆ ನಾವು ಅದರಲ್ಲಿ ಅವರಿಗೆ ನಮ್ಮ ಎತ್ತಿದ ಪಾಯಿಂಟ್ಸ್ಗೆ ಸಪೋರ್ಟ್ ಇದೆ. ಮತ್ತು ಅದರಿಂದಾಗಿ ನಮ್ಮ ಪ್ರೊಟೆಸ್ಟನ್ನು ನಾವು ನಮ್ಮ ತೋಳಿಗೆ ನಮ್ಮ ಕರಿ ಬಟ್ಟೆಯನ್ನು ಧರಿಸಿ ನಮ್ಮ ಪ್ರೊಟೆಸ್ಟನ್ನು ವ್ಯಕ್ತಪಡಿಸುತ್ತೇವೆ. ಇದೇ ರೀತಿಯಾಗಿ ನಾವು ಧಾರವಾಡ ಜಿಲ್ಲಾ ಔಷಧ ವ್ಯಾಪಾರಸ್ಥರ ಸಂಘದವರು ಅದನ್ನು ಅದೇ ರೀತಿಯಾಗಿ ಮುಂದುವರಿಸಿಕೊಂಡು ಹೋಗ್ತೇವೆ. ಆದರೆ ನಾವು ಯಾವ ಅಂಗಡಿಯನ್ನು ಮುಚ್ಚುತ್ತಿಲ್ಲ, ಎಲ್ಲ ಓಪನ್ ಇರ್ತವೆ ನಾಳೆ. ಅಖಿಲ ಭಾರತ ಔಷಧ ವ್ಯಾಪಾರಸ್ಥರ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್ ಭವ್ಯ. ಇನ್ನು ಕರ್ನಾಟಕದಲ್ಲಿ ಬಂದ್ ಯಾವ ರೀತಿ ನಡೀತಾ ಇದೆ, ಜೊತೆಗೆ ಮೆಡಿಕಲ್ ಶಾಪ್ಸ್ ಎಲ್ಲ ಓಪನ್ ಇರುತ್ತಾ, ಹೇಗೆ? ವಿವಿಧ ಬೇಡಿಕೆಗಳ ಆಗ್ರಹಿಸಿ ಆನ್ಲೈನ್ ಔಷಧ ಮಾರಾಟವನ್ನು ವಿರೋಧಿಸಿ ಅಖಿಲ ಭಾರತ ಔಷಧ ವ್ಯಾಪಾರಿಗಳ ಸಂಘಟನೆ ಇವತ್ತು ದೇಶಾದ್ಯಂತ ಬಂದ್ಗೆ ಕರೆ ನೀಡಿದೆ. ಈ ಕರೆಗೆ ರಾಜ್ಯದಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಿದೆ ಅಂತಾನೆ ಹೇಳ್ಬೋದು. ಕೆಲವು ಸಂಘಟನೆಗಳು ಕಪ್ಪು ಪಟ್ಟಿ ಧರಿಸಿ ಕಾರ್ಯನಿರ್ವಹಿಸಲು ನಿರ್ಧರಿಸಿದ್ದಾರೆ. ಬೆಂಗಳೂರಿನ ಕೆಲವು ಮಳಿಗೆಗಳು ಬಂದ್ ಸಾಧ್ಯತೆ ಇದೆ. ರಾಜ್ಯದ ಹೆಚ್ಚಿನ ಸಂಖ್ಯೆಯಲ್ಲಿ ಮಳಿಗೆಗಳ ಸದಸ್ಯತ್ವ ಹೊಂದಿರುವಂತಹ ಕರ್ನಾಟಕ ಫಾರ್ಮಾ ರಿಟೇಲ್ಸ್ ಅಂಡ್ ಡಿಸ್ಟ್ರಿಬ್ಯೂಟರ್ಸ್ ಆರ್ಗನೈಸೇಷನ್ ಬಂದ್ಗೆ ನೈತಿಕ ಬೆಂಬಲ ಮಾತ್ರ ವ್ಯಕ್ತಪಡಿಸಿರುವಂತದ್ದು. ಸೊ ಮಳಿಗೆಗಳನ್ನ ಮುಚ್ಚದೆ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ಮಾಡೋದಾಗಿ ತಿಳಿಸಿದ್ದಾರೆ. ಹಾಗೇನೆ ಕಾರ್ಯನಿರ್ವಹಿಸುವಂತೆ ಎಲ್ಲಾ ಔಷಧ ವ್ಯಾಪಾರಿಗಳಿಗೆ ಕೂಡ ಸೂಚನೆ ಕೊಟ್ಟಿರುವಂತದ್ದು. ಆದ್ರೆ ಬೆಂಗಳೂರು ಫಾರ್ಮಾ ರಿಟೇಲ್ಸ್ ಅಂಡ್ ಡಿಸ್ಟ್ರಿಬ್ಯೂಟರ್ಸ್ ಫಾರಂ ಏನಿದೆ, ಔಷಧ ಮಳಿಗೆಗಳನ್ನ ಬಂದ್ ಮಾಡೋದಾಗಿ ತಿಳಿಸಿರುವಂತದ್ದು. ಸೊ ಇಲ್ಲಿ ಎಲ್ಲೋ ಒಂದ್ ಕಡೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಅಂತಾನೆ ಹೇಳ್ಬೋದು.
ಬಹುತೇಕ ಬೆಂಗಳೂರಿನ 90% ಅಷ್ಟು ಹೆಚ್ಚು ಔಷಧಿ ಅಂಗಡಿಗಳು ಎಂದಿನಂತೆ ತಮ್ಮ ಔಷಧಿ ಅಂಗಡಿಗಳನ್ನ ತೆರೆದು ಕಾರ್ಯನಿರ್ವಹಿಸಿದಂತ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ. ನೇಷನ್ ವೈಡ್ ಬಂದ್ಗೆ ಕಪ್ಪು ಪಟ್ಟಿ ಧರಿಸ್ತಾರೆ. ಅಷ್ಟು ಮಾತ್ರವಲ್ಲದೆ ಒಂದು ವೇಳೆ ಯಾರಾದ್ರೂ ಬಲಾತ್ಕಾರವಾಗಿ ಎಲ್ಲಾ ಚೈನ್ ಸ್ಟೋರ್ಗಳು ಹಾಗೂ ಅಧಿಕೃತ ಮೆಡಿಕಲ್ಗಳನ್ನ ಮುಚ್ಚುವಂತೆ ಏನಾದ್ರೂ ಆಗ್ರಹ ವ್ಯಕ್ತಪಡಿಸಿದ್ರೆ ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ಹಾಗೇನೆ ಹೊಯ್ಸಳಕ್ಕೆ ಮಾಹಿತಿಯನ್ನ ರವಾನೆ ಮಾಡುವಂತೆ ಕೂಡ ಸೂಚನೆಯನ್ನ ಕೊಟ್ಟಿರುವಂತದ್ದು. ಮತ್ತೊಂದ್ ಕಡೆ ಈಗಾಗಲೇ ಕರ್ನಾಟಕದ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರು ಹಾಗೂ ಮಾನ್ಯ ಆಯುಕ್ತರು FDA ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತರವರು ಕೂಡ ಯಾವುದೇ ಕಾರಣಕ್ಕೂ ಔಷಧಿ ಅಂಗಡಿಗಳನ್ನ ಬಂದ್ ಮಾಡಬಾರದು, ಇದು ಸಾರ್ವಜನಿಕರಿಗೆ ತೊಂದರೆ ಕೊಡಬಾರ್ದಂತ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಯಾಕಂದ್ರೆ ಒಂದು ವೇಳೆ ಔಷಧಿಗಳು ಸಂಪೂರ್ಣವಾಗಿ ಸ್ಥಗಿತಗೊಂಡ್ರೆ ಬಹಳಷ್ಟು ಬಿಕ್ಕಟ್ಟಿನ ಪರಿಸ್ಥಿತಿ ಎದುರಾಗುತ್ತೆ. ಯಾಕಂದ್ರೆ ಪ್ರತಿನಿತ್ಯ ಹಾಸ್ಪಿಟಲ್ಗೆ ಹೋಗುವವರ ಸಂಖ್ಯೆ ಹೆಚ್ಚಿದೆ, ಮೆಡಿಕಲ್ ನಲ್ಲಿ ಮೆಡಿಸಿನ್ ಬೈ ಮಾಡೋರ ಸಂಖ್ಯೆ ಹೆಚ್ಚಿದೆ. ಬಟ್ ಇವ್ರು ಆನ್ಲೈನ್ ನಲ್ಲಿ ಕೆಲವೊಂದು ಅವ್ಯವಹಾರ ನಡೀತಾ ಇದೆ, ಅದಕ್ಕೆ ಕಡಿವಾಣ ಹಾಕ್ಬೇಕು ಅನ್ನೋದು ಇವರ ಆಗ್ರಹವಾಗಿದೆ. ಸೊ ಇದನ್ನ ಆದಷ್ಟು ಬೇಗ ಬಗೆಹರಿಸೋದಾಗಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಭರವಸೆಯನ್ನ ಮೊನ್ನೆದು ಕೊಟ್ಟಿದ್ರು. ಆದ್ರೂ ಕೂಡ ಇವತ್ತು ಎರಡು ಸಂಘಟನೆಗಳಂದ್ರೆ ಮಿಶ್ರ ಪ್ರತಿಕ್ರಿಯೆಯಲ್ಲಿ ಇರುವಂತದ್ದು. ಸೊ ಇವತ್ತು ಫುಲ್ ಡೇ ಯಾವ ರೀತಿ ಓಪನ್ ಇರುತ್ತೆ ಅನ್ನೋದನ್ನ ಕೂಡ ನೋಡ್ಬೇಕಾಗುತ್ತೆ. ಆದ್ರೆ 90% ಅಷ್ಟು ಮೆಡಿಕಲ್ ಶಾಪ್ಗಳು ಓಪನ್ ಇರುತ್ತೆ. ಸಿಂಚನ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಆನ್ಲೈನ್ ಮತ್ತು ಫಾರ್ಮ್ ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನಾನು ವೀರೇಶ್ ಅಂತ, ಬೆಂಗಳೂರು ದಕ್ಷಿಣ ಜಿಲ್ಲಾ ಔಷಧಿ ವ್ಯಾಪಾರಿಗಳ ಮತ್ತು ವಿತರಕರ ಸಂಘದ ಅಧ್ಯಕ್ಷರು. ಏನು ಈ ದಿನ ನಮ್ಮ ಅಖಿಲ ಭಾರತ ಸಂಸ್ಥೆಯು ರಾಷ್ಟ್ರವ್ಯಾಪ್ತಿ ಬಂದ್ಗೆ ಕರೆಯನ್ನು ಕೊಟ್ಟಿದೆ. ಆನ್ಲೈನ್ ಮತ್ತು ಫಾರ್ಮಸಿ ವಿರುದ್ಧವಾಗಿ ಇದನ್ನು ಹೋಗಲಾಡಿಸ್ಬೇಕು ಅಂತ ಆ ಬಂದ್ಗೆ ನಮ್ಮ ಸಂಘಟನೆಯ ಸಂಪೂರ್ಣ ಬೆಂಬಲವನ್ನು, ನೈತಿಕವಾದ ಬೆಂಬಲವನ್ನು ಈ ಸಂದರ್ಭದಲ್ಲಿ ಸೂಚಿಸ್ತಾ, ನಾವು ಔಷಧಿ ವ್ಯಾಪಾರಿಗಳು ಸಾರ್ವಜನಿಕರ ಹಿತದೃಷ್ಟಿಯಿಂದ ಈ ದಿನ ಯಾವುದೇ ಮಳಿಗೆಯನ್ನು ಕ್ಲೋಸ್ ಮಾಡದೆ ಕಪ್ಪು ಪಟ್ಟಿಯನ್ನು ಧರಿಸುವುದರ ಮುಖಾಂತರ, ಇಡೀ ದಿನ ಕಪ್ಪು ಪಟ್ಟಿಯನ್ನು ಧರಿಸುವುದರ ಮುಖಾಂತರ ನಾವು ಅಖಿಲ ಭಾರತ ಸಂಸ್ಥೆಗೆ ಸಂಪೂರ್ಣವಾದ ಬೆಂಬಲವನ್ನು ಸೂಚಿಸ್ತಾ ಇದ್ದೇವೆ.